ಹಾಯ್ ಎವ್ರಿವನ್. ನಿನ್ನೆ ಕೆಸೆಟ್ ರಿಸಲ್ಟ್ ಬಂತು. ಬಹಳಷ್ಟು ಜನ ಒಳ್ಳೆ ಸ್ಕೋರ್ ಅನ್ನು ಮಾಡಿದಿರಿ, ಕಮೆಂಟ್ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಸರಿ ನಿಮ್ ಕೆಸೆಟ್ ಕ್ವಾಲಿಫೈ ಆಗ್ಲಿ ಅಂತ ನಾನು ನನ್ನ ಹೃದಯ ತುಂಬಿ ಹಾರೈಸ್ತೀನಿ. ಈ ವಿಡಿಯೋದಲ್ಲಿ ನಾವು ಕೆಸೆಟ್ 2025 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಫಾರ್ ಆಲ್ ಸಬ್ಜೆಕ್ಟ್ ಅನ್ನ ನೋಡೋಣ. ಯಾಕಂದ್ರ ನೋಡ್ರಿ, ಇಲ್ಲಿ ಇಂಗ್ಲಿಷ್ನವರು ಕಮೆಂಟ್ ಮಾಡ್ತಾರ, ಕಾಮರ್ಸ್ದವ್ರು ಮಾಡ್ತಾರ, ಮ್ಯಾಥ್ಸ್ದವ್ರು ಮಾಡ್ತಾರ, ಲೈಫ್ ಸೈನ್ಸ್, ಕೆಮಿಕಲ್ ಸೈನ್ಸ್ ಎಲ್ರು ಮಾಡ್ತಾರ. ಅವ್ರಿಗೆ ಎಲ್ರಿಗೂ ಸಪರೇಟ್ ಆಗಿ ನಾನು ನೋಡಿ ಅನಾಲಿಸಿಸ್ ಮಾಡಿ ರಿಪ್ಲೈ ಮಾಡೋರೊಳಗೆ ಸ್ವಲ್ಪ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ. ನಿನ್ನೆ ಆದ್ರೂ ಬಹಳಷ್ಟು ಜನಕ್ಕೆ ರಿಪ್ಲೈ ಮಾಡಿದ್ದೀನಿ. ಇನ್ನು ಒಂದಿಷ್ಟು ಜನ ಹಂಗ ಉಳ್ಕೊಂಡ್ರಲ್ಲಿ ಲಿಸ್ಟ್ ದೊಡ್ಡದಿದೆ. ಹಂಗಾಗಿ ಒಂದ್ ವಿಡಿಯೋ ಮೂಲಕ ಎಲ್ರಿಗೂ ಯಾವ ತರ ಕಟ್ ಆಫ್ ನಿಲ್ಲುತ್ತಾ ಅನ್ನೋ ಮಾಹಿತಿಯನ್ನ ನೀಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಇಂಗ್ಲಿಷ್ ಬಾಳಪ್ಪ ಅವ್ರದ್ದು ಕೆಟಗರಿ ಇಂಗ್ಲಿಷ್ 152 ಆಗೈತಿ. ಕೆಟಗರಿ 1 ಕ್ಲಿಯರ್ ಆಗುತ್ತಾ ಸರ್? ನೋಡೋಣ ಬಾಳಪ್ಪ ಅವ್ರೆ. ನೆಕ್ಸ್ಟ್ 126 ಕಾಮರ್ಸ್ ಕ್ಲಿಯರ್ ಆಗುತ್ತಾ? ನೀವು ಕೆಟಗರಿ ಮೆನ್ಷನ್ ಮಾಡಿಲ್ಲ. ಶ್ವೇತಾ ಅವರು, ನೋಡೋಣ ಶ್ವೇತಾ ಅವ್ರೆ. ನೆಕ್ಸ್ಟ್ ಅಶ್ವಿನಿ ಅವ್ರದ್ದು 150 ನೋಡ್ರಿ, 158 ಕೆಟಗರಿ 1 ಕ್ಲಿಯರ್ ಆಗುತ್ತಾ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮ್ಯಾಥ್ಸ್ ಕಾಮರ್ಸ್ ದರ ಮತ್ತೆ ಇನ್ನು ಬ್ಯೂಟಿ ಆಫ್ ಕಲರ್ಸ್ 172 ಆಗೈತಿ. ಕೆಟಗರಿ 3A ಕ್ಲಿಯರ್ ಆಗುತ್ತಾ ಅಂತ ಕೇಳ್ಯಾರ. ಗವಿಸಿದ್ದಯ್ಯ ಹಿರೇಮಠ ಅವ್ರದ್ದು 162 ಎಜುಕೇಶನ್ ನಲ್ಲಿ 3B ಕ್ಲಿಯರ್ ಆಗುತ್ತಾ ಅಂತ ಕೇಳ್ಯಾರ. ನೋಡೋಣ. ಈಗ ಫಸ್ಟ್ ಲಿಂತ ನೋಡ್ಕೊಂಡು ಹೋಗ್ಬಿಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಎಕ್ಸಾಮ್ ಅನ್ನ ನಡೆಸಿದ್ದು. ಕೆಸೆಟ್ 2025 ಎಕ್ಸಾಮ್ ಅನ್ನು ನಡೆಸಿರೋದು KEA ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಸಬ್ಜೆಕ್ಟ್ ವೈಸ್ ನೋಡ್ಕೊಂತ ಹೋಗ್ಬಿಡೋನು. ಒಟ್ಟು 41 ಸಬ್ಜೆಕ್ಟ್ ಬರ್ತಾವ. ಇಲ್ಲಿ 41 ಸಬ್ಜೆಕ್ಟ್ ಬರ್ತಾವ. ಫಸ್ಟ್ಗೆ ಸಬ್ಜೆಕ್ಟ್ ಕೋಡ್ ನೋಡ್ರಿ, 1 ಕಾಮರ್ಸ್. ಇದು 2023 ಮತ್ತೆ 2024 ನೋಡ್ಕೊಂಡು ಒಂದು ನಿಮ್ಗ ಮಾಹಿತಿ ಸಿಕ್ಬಿಡುತ್ತೆ ಎಷ್ಟಾದ್ರೂ ಕ್ಲಿಯರ್ ಆಗುತ್ತಾ ಅನ್ನೋದು. ನೋಡ್ರಿ, GM ಅವ್ರದ್ದು 166 ಇದೆ GM. ಇದು ಇಷ್ಟ ಇರಲ್ಲ, ಕಡಿಮೆನೂ ಆಗತ್ತಾ ಹೆಚ್ಚಿಗೆನ ಆಗತ್ತಾ? ಕಡಿಮೆನ ಆಗತ್ತಾ ಹೆಚ್ಚಿಗೆನ ಆಗತ್ತಾ? ಈಗ ನೋಡ್ರಿ, 2023 GM 166 ಇದೆ. ಕೆಟಗರಿ GM SC ST ಕೆಟಗರಿ 1, ಕೆಟಗರಿ 2A, ಕೆಟಗರಿ 2B, ಕೆಟಗರಿ 3A, ಕೆಟಗರಿ 3B. ಇಷ್ಟು ಕೆಟಗರಿ ಒಳಗ ಒಟ್ಟು 8 ಕೆಟಗರಿ ಒಳಗ ಐತಿ. ನೆಕ್ಸ್ಟ್ ಪರ್ಸನ್ ವಿತ್ ಡಿಸೆಬಿಲಿಟಿ ಅವ್ರಿಗೆ ಸಪರೇಟ್ ಆಗಿ ಮಾರ್ಕ್ಸ್ ಇರುತ್ತಾ. ಟ್ರಾನ್ಸ್ಜೆಂಡರ್ ಅವ್ರಿಗೆ ಇದು ಕಡಿಮೆ ಇರೋದ್ರಿಂದ ನಾವು ಜನರಲ್ ನೋಡ್ಕೊಂತ ಹೋಗ್ಬಿಡೋಣ. ಯಾಕೆ ಸಬ್ಜೆಕ್ಟ್ ಜಾಸ್ತಿ ಅದಾವಲ್ಲ, ಜನರಲ್ ನೋಡ್ಕೊಂತ ಹೋಗ್ಬಿಡೋಣ. ನಿಮ್ಮ ಸ್ನೇಹಿತರು ಯಾರ ಇದ್ರ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಮಾಹಿತಿ ತಿಳಿಸ್ರಿ, ಇಲ್ಲ ಈ ವಿಡಿಯೋನ ಶೇರ್ ಮಾಡಿದ್ರು ಒಳ್ಳೇದು, ಅವ್ರಿಗೆ ಮಾಹಿತಿ ಗೊತ್ತಾಗ್ಲಿ ಅನ್ನೋ ಉದ್ದೇಶ ಅಷ್ಟೇ. 166 ಇದೆ 2023. 2024 ನೋಡ್ರಿ, ಕಾಮರ್ಸ್ 156 ಅಂದ್ರ -10 ಮಾರ್ಕ್ಸ್ ಕಡಿಮೆ ಆಗ್ತದೆ. ಮೇ ಬಿ ಈ ವರ್ಷ 10 ಜಾಸ್ತಿ ಆಗ್ಬೋದು, 10 ಕಡಿಮೆ ಆಗ್ಬೋದು. ಅಂದ್ರೆ 166 ನಿಯರ್ಲಿ 170 ನಿಲ್ಬಹುದು ಜನರಲ್. ಉಳಿದಿದ್ದೆಲ್ಲ SC ST ಎಲ್ಲಾ ಕೆಟಗರಿ ಅವ್ರದ್ದು ಇಲ್ಲಿ ಐತಿ. ಪರ್ಸನ್ ವಿತ್ ಡಿಸಬಿಲಿಟಿ ಅವ್ರದ್ದು ಐತಿ. ಟ್ರಾನ್ಸ್ಜೆಂಡರ್ ಅವ್ರದ್ದು ಇಲ್ಲೇ ಅಂದ್ರ ಟ್ರಾನ್ಸ್ಜೆಂಡರ್ ಅವ್ರದ್ದು ಇಲ್ಲ, ಬರ್ದಿಲ್ಲ ಅಂತ. ಇಲ್ಲೇ ಬರ್ದಿಲ್ಲ, ಈ ಸಬ್ಜೆಕ್ಟ್ ಅನ್ನ ಕಾಮರ್ಸ್ ಅನ್ನ ಬರ್ದಿಲ್ಲ, ಸರಿನಾ? ನೆಕ್ಸ್ಟ್ 2023 ಕನ್ನಡ ನೋಡ್ರಿ, ಜನರಲ್ ಕೆಟಗರಿ ಎಷ್ಟೈತಿ?
172. ಜನರಲ್ 172. ಬೇರೆ ಕೆಟಗರಿ ವೈಸ್ ನೀವು ನೋಡ್ಕೊಳ್ಳಿ, ನಿಮ್ದು ಕ್ವಾಲಿಫೈ ಆಗುತ್ತೆ ಇಲ್ಲ ಅಂತ ನಿಮ್ಗೊಂದು ಐಡಿಯಾ ಸಿಕ್ಬಿಡುತ್ತ. ವಿಷಯ ಬಹಳ ಇರೋದ್ರಿಂದ ನಾನು ಬೇಗ ಬೇಗ ಹೋಗ್ತೀನಿ. ನೆಕ್ಸ್ಟ್ 2024 ಕನ್ನಡ. 2024 ಕನ್ನಡ 2023 172 ಇದೆ, ಇಲ್ಲಿ 152 ಆಯಿತು. ಅಂದ್ರೆ ಸರಿ ಸುಮಾರು 20 ಮಾರ್ಕ್ಸ್ ಕಡಿಮೆ ಆಗಿದೆ. ಕಟ್ ಆಫ್ 20 ಮಾರ್ಕ್ಸ್ ಕಡಿಮೆಗೆ ನಿಂತೈತಿ. ಜನರಲ್ಲ ಕಡಿಮೆಗೆ ನಿಂತೈತಿ, ಮತ್ ಬೇರೆ ಬೇರೆ ಕೆಟಗರಿಗೆ ಇನ್ನು ಕಡಿಮೆನ ನಿಂತೈತಿ ನೋಡ್ರಿ. ನೆಕ್ಸ್ಟ್ ಎಕನಾಮಿಕ್ಸ್ 2023 GM 158 ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ 2 ಮಾರ್ಕ್ಸ್ ಇಲ್ಲಿ ಜಾಸ್ತಿ ಆಗಿದೆ. 160 ಅಂದ್ರ 2024ನೇ ಇಸ್ವಿ ಒಳಗ 2 ಮಾರ್ಕ್ಸ್ GM ಗೆ ಜಾಸ್ತಿ ಆಗಿದೆ. ಮತ್ತ ಕೆಟಗರಿ ವೈಸ್ ಇದೆ ನೋಡಿ. ನೆಕ್ಸ್ಟ್ ಸಬ್ಜೆಕ್ಟ್ ಇಂಗ್ಲಿಷ್. ಜನರಲ್ 164 ಇದೆ. ಇದು 2023 ಇನ್ನು 2024 ಜನರಲ್ 164 ವೇರಿಯೇಷನ್ ಆಗಿಲ್ಲ ಇಲ್ಲಿ. ಅಂದ್ರೆ ಎಷ್ಟೈತಿ ಅಷ್ಟ ಅರೌಂಡ್. ಈ ವರ್ಷನ ನೀವು 170 ವರೆಗೂ ತಗೊಂಡಿದ್ರಿ ಅಂದ್ರ ಕ್ಲಿಯರ್ ಆಗುತ್ತೆ ಜನರಲ್ನವ್ರದ್ದು. ಮತ್ತೆ ಕೆಟಗರಿ ವೈಸ್ ಇದೆ ನೋಡ್ಕೊಳ್ಳಿ, ಅಷ್ಟಕ್ಕ ನಿಂತಿರುತ್ತೆ. ಆಲ್ಮೋಸ್ಟ್ 10 ಮಾರ್ಕ್ಸ್ ವೇರಿಯೇಷನ್ ಆದ್ರೆ ಆಗಬಹುದು. ವೇರಿಯೇಷನ್ ಅಂದ್ರ ಹೆಚ್ಚು ಆಗಬಹುದು, ಕಡಿಮೆನೂ ಆಗಬಹುದು ಈಗಿರೋ ಮಾರ್ಕ್ಸ್ ಗಿಂತ ಅಷ್ಟೇ, ಅದಕ್ಕೆ ಜಾಸ್ತಿ ಆಗಲ್ಲ ಅಂತ. ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ ನೋಡ್ರಿ. 2023 ಪೊಲಿಟಿಕಲ್ ಸೈನ್ಸ್ 154 ಇದೆ GM. 2024 ಪೊಲಿಟಿಕಲ್ ಸೈನ್ಸ್ 154 ಚೇಂಜ್ ಆಗಿಲ್ಲ, GM ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಹಿಸ್ಟ್ರಿ 2023 GM 160 ಇದೆ. ನೆಕ್ಸ್ಟ್ 8 ಮಾರ್ಕ್ಸ್ ಜಾಸ್ತಿ ಆಯ್ತು. ಇದ್ರೊಳಗೂ ಅರೌಂಡ್ ನೀವು 170 ತೆಗೆದಿದ್ರ GM ದೊಳಗ ಕ್ಲಿಯರ್ ಆಗ್ತೈತಿ. ಇಲ್ಲ ಅಂದ್ರೆ 170 ತೆಗೆದಿದ್ರ GM ದೊಳಗೂ ಕ್ಲಿಯರ್ ಆಗತ್ತ, ಬೇರೆ ಎಲ್ಲಾ ಕೆಟಗರಿವರೆಗೂ ಕ್ಲಿಯರ್ ಆಗತ್ತ. ಹಿಸ್ಟ್ರಿ ಅವ್ರದ್ದು ಇದು 2024 ಆಯ್ತು. ನೆಕ್ಸ್ಟ್ ಇನ್ನ ಸೋಶಿಯಾಲಜಿ ನೋಡ್ರಿ. ಇದು ಸೋಶಿಯಾಲಜಿ 2023 ಎಷ್ಟಕ್ಕಿದೆ? 154 ಇಲ್ಲೇ 156, 2 ಮಾರ್ಕ್ಸ್ ಜಾಸ್ತಿ ಆಗಿದೆ ಅಷ್ಟೇ. ನೆಕ್ಸ್ಟ್ ಜಿಯೋಗ್ರಫಿ 2023ನೇ ಇಸ್ವಿ ಒಳಗ 180ಕ್ಕೆ ನಿಂತಿದೆ, ಹೈಯೆಸ್ಟ್ ಅಂದ್ರೆ 180 ಆಯ್ತು. ನೆಕ್ಸ್ಟ್ 2024 ನೋಡ್ರಿ 166, ಸರಿ ಸುಮಾರು 14 ಮಾರ್ಕ್ಸ್ ಕಡಿಮೆಗೆ ನಿಂತೈತಿ. 14 ಮಾರ್ಕ್ಸ್ ಕಡಿಮೆ ಆಗ್ತದೆ. ಈ ವರ್ಷ ಇನ್ನು ಕಡಿಮೆ ಆಗ್ಬಹುದು ಅಥವಾ ಸ್ವಲ್ಪ ವೇರಿಯೇಷನ್ ಆಗ್ಬಹುದು. ಆದ್ರೂ ಅರೌಂಡ್ 170 ಅನ್ಕೊಳ್ಳೋಣ. 170 ತೆಗೆದಿದ್ರ ಜನರಲ್ನವರು ಕ್ಲಿಯರ್ ಆಗುತ್ತಾರ, ಎಲ್ಲಾ ಕೆಟಗರಿಯವರು ಕ್ಲಿಯರ್ ಆಗಿರ್ತಾರ ಅಷ್ಟು ತೆಗೆದಿದ್ರ. ನೆಕ್ಸ್ಟ್ ಹಿಂದಿ ನೋಡ್ರಿ. 2023ನೇ ಇಸ್ವಿ ಇದು 164 ಇದೆ GM. ಇಲ್ಲೇ 154 2024 ಹಿಂದಿ 10 ಮಾರ್ಕ್ಸ್ ಕಡಿಮೆನ ಆಯ್ತು. 2024 10 ಮಾರ್ಕ್ಸ್ ಕಡಿಮೆ ಆಯ್ತು. ಮೇ ಬಿ ಈ ವರ್ಷ 10 ಮಾರ್ಕ್ಸ್ ಹೆಚ್ಚಿಗೆ ಆಗ್ಬಹುದು, ಇಲ್ಲ ಕಡಿಮೆ ಆಗ್ಬಹುದು. ಮತ್ತೆ ಕೆಟಗರಿ ವೈಸ್ ಇದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ 2023 ಮ್ಯಾನೇಜ್ಮೆಂಟ್
166ಕ್ಕೆ ನಿಂತಿತ್ತು ಕಟ್ ಆಫ್, ಇಲ್ಲೇ 186ಕ್ಕಿದೆ. 166, 186 ಅಂದ್ರ +20 ಜಾಸ್ತಿ ಆಗಿದೆ. ಈ ಸರಿ ಮೇ ಬಿ ಪ್ಲಸ್ ಕಡಿಮೆ ಆಗ್ಬಹುದು, 117 ಆಗ್ಬಹುದು, ಅರೌಂಡ್ 170 to 190 ಬಂದಿತ್ತು ಅಂದ್ರೆ GM ದೊಳಗ ಕ್ಲಿಯರ್ ಆಗ್ತೀರಿ. ಇಲ್ಲ ಅಂದ್ರ ಇಲ್ಲಿ ನೋಡ್ರಿ ಕ್ಯಾಟಗರಿ 3Bಗೂ 180ನ ಇದೆ. 170 to 190 ತಗೊಂಡಿದ್ರ ಏನೋ ಹೋಪ್ ಇಟ್ಕೋಬಹುದು, ಯಾವುದು ಮ್ಯಾನೇಜ್ಮೆಂಟ್ ನವ್ರದು. ನೆಕ್ಸ್ಟ್ ಟೂರಿಸಂ ನೋಡಿ, 2023ನೇ ಇಸ್ವಿದು ಟೂರಿಸಂ 154 ಇದೆ GM, ಇಲ್ಲೇ 174 ಇದೆ. ಅಂದ್ರ 20 ಮಾರ್ಕ್ಸ್ ಜಾಸ್ತಿ ಆಗ್ತದೆ. 2024 ಟೂರಿಸಂ 20 ಮಾರ್ಕ್ಸ್ ಜಾಸ್ತಿ ಆಗಿದೆ. ಮೇ ಬಿ ಈ ಸರಿ ಕಡಿಮೆ ಆದ್ರೂ ಆಗಬಹುದು, 20 ಮಾರ್ಕ್ಸ್ ಕಡಿಮೆ ಆಗಬಹುದು. ಅರೌಂಡ್ 170 to 190 ಬಂದಿತ್ತಂದ್ರ ಟೂರಿಸಂನವರು ಹೋಪ್ ಇಟ್ಕೋಬಹುದು. ಅಂದ್ರ GM ದೊಳಗ ಅಷ್ಟಕ್ಕ ಬೇರೆ ಬೇರೆ ಸಬ್ಜೆಕ್ಟ್ ಬೇರೆ ಬೇರೆ ಕೆಟಗರಿ ಅವರಿಗೆ ನೋಡ್ರಿ, ಕೆಟಗರಿ 2B 110 ಕಷ್ಟ ಇದೆ, ಅತಿ ಲೀಸ್ಟ್. ನೆಕ್ಸ್ಟ್ ಎಜುಕೇಶನ್ 2023ನೇ ಇಸ್ವಿ ಒಳಗ 166ಕ್ಕೆ ನಿಂತಿತ್ತು ಕಟ್ ಆಫ್. 2024ರೊಳಗ 170ಗೆ ನಿಂತಿತ್ತು, ಅಂದ್ರ +4 ಮಾರ್ಕ್ಸ್ ಆಗಿತ್ತು. ಈ ಸರಿ ಅರೌಂಡ್ 170 to 180 ಬಂದಿತ್ತಂದ್ರ GM ನಲ್ಲಿ 170 to 180 ಬಂದಿತ್ತಂದ್ರ ಕ್ಲಿಯರ್ ಆಗುತ್ತೆ ನಿಮ್ದು. ಮತ್ತ ಅಷ್ಟು ಬಂದಿತ್ತಂದ್ರೆ ಎಲ್ಲಾ ಸಬ್ಜೆಕ್ಟ್ ನವ್ರದ್ದು ಕ್ಲಿಯರ್, ಎಲ್ಲಾ ಕೆಟಗರಿ ಅವ್ರದ್ದು ಕ್ಲಿಯರ್ ಆಗಿರುತ್ತೆ. GM ದವ್ರದ್ದು ಕ್ಲಿಯರ್ ಆದ್ರೆ ಎಲ್ಲಾ ಕೆಟಗರಿ ಅವ್ರದ್ದು ಕ್ಲಿಯರ್ ಆಗಿರುತ್ತೆ ಆಲ್ಮೋಸ್ಟ್. ನೋಡ್ರಿ, ಇದು ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ 2023ರಲ್ಲಿ ಜನರಲ್ 160 ಇತ್ತು, 160ಗೆ ಕಟ್ ಆಫ್ ನಿಂತಿದೆ. ಇಲ್ಲೇ 168 ಅಂದ್ರ +8 ಆಗಿದೆ. ಈ ಸರಿ ಅರೌಂಡ್ ನೀವು 170 to 180 ಬಂದ್ರ ಜನರಲ್ನವರು ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ನಲ್ಲಿ ಕ್ಲಿಯರ್ ಆಗುತ್ತಾ. ಅಷ್ಟು ಬಂದಿತ್ತು ಅಂದ್ರ ಕೆಟಗರಿ ಅಂಕರಿ ಕ್ಲಿಯರ್ ಆಗೇ ಆಗುತ್ತಾ. ನೆಕ್ಸ್ಟ್ ಕಮ್ಯುನಿಕೇಶನ್, ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ನೋಡಿ, ಜನರಲ್ ಕೆಟಗರಿಗೆ 178 ಇದೆ 2023ರಲ್ಲಿ. $178, 172 ಇದೆ ಇಲ್ಲಿ 2024ರಲ್ಲಿ, ಅಂದ್ರೆ ಕಡಿಮೆ ಆಯ್ತು, 6 ಮಾರ್ಕ್ಸ್ ಕಡಿಮೆ ಆಗಿದೆ. ಅರೌಂಡ್ 170 to 180ನ ಇದು GMಗೆ. ಮತ್ತು ಬೇರೆ ಬೇರೆ ಕೆಟಗರಿ ಅವರಿಗೆ ಬೇರೆ ಬೇರೆ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಸೈಕಾಲಜಿ 2023ರಲ್ಲಿ 190ಗೆ ನಿಂತಿದೆ. 2024ರಲ್ಲಿ +4 ಮಾರ್ಕ್ಸ್ ಜಾಸ್ತಿ ಆಗಿದೆ. ಅಂದ್ರ ಅರೌಂಡ್ ಸೈಕಾಲಜಿ 190 to 200 ವರೆಗೂ GM ದವ್ರು ಹೋಪ್ ಇಟ್ಕೋಬಹುದು. ಬೇರೆ ಬೇರೆ ಕೆಟಗರಿ ಅವರಿಗೆ ಬೇರೆ ಬೇರೆ ಮಾರ್ಕ್ಸ್ ಇದೆ, ನೋಡ್ಕೊಳ್ಳಿ ಕಟ್ ಆಫ್ ಮಾರ್ಕ್ಸ್. ನೆಕ್ಸ್ಟ್ ಸೋಷಿಯಲ್ ವರ್ಕ್ 2023ರಲ್ಲಿ 158ಗೆ ನಿಂತಿತ್ತು, ಇಲ್ಲಿ 158ಗೆ ನಿಂತೈತಿ, ನೋ ಚೇಂಜ್. ಅಂದ್ರ 160 to 170 ತೆಗೆದ್ರ GM ನಲ್ಲೇ ಕ್ಲಿಯರ್ ಆಗ್ತೀರಿ ಜನರಲ್ನವರು. ನೆಕ್ಸ್ಟ್ ಕ್ರಿಮಿನಾಲಜಿ ನೋಡ್ರಿ, 2023ರಲ್ಲಿ 200ಗೆ ನಿಂತೈತಿ ಕಟ್ ಆಫ್, ಇಲ್ಲೇ 202ಗೆ ನಿಂತಿದೆ. ಕ್ರಿಮಿನಾಲಜಿ ಹೈಯೆಸ್ಟ್ ಆದಂಗ ಆತಿಲ್ಲಿ. ಈಗ ನೋಡಿರೋದ್ರೊಳಗ
ಕ್ರಿಮಿನಾಲಜಿ +2 ಆಯ್ತು ಇಲ್ಲಿ 2024ರಲ್ಲಿ. ಅಂದ್ರ 200 to 210 ತೆಗೆದಿದ್ರ ಕ್ರಿಮಿನಾಲಜಿಯಲ್ಲಿ ಹೋಪ್ ಇಟ್ಕೋಬಹುದು ಕ್ವಾಲಿಫೈ ಆಗುತ್ತಾ ಅಂತ. ನೆಕ್ಸ್ಟ್ ಲಾದಲ್ಲಿ 170 ನಿಂತಿದೆ. GM 2023ರಲ್ಲಿ 2024ರಲ್ಲಿ 174ಕ್ಕೆ GM ನಿಂತಿದೆ ನೋಡ್ರಿ. +4 ಆಯ್ತು ಇಲ್ಲಿ, +4 ಮಾರ್ಕ್ಸ್ ಜಾಸ್ತಿ ಆಯ್ತು. ಅಂದ್ರ 170 to 180 ಇದ್ರ ನೀವು ಹೋಪ್ ಇಟ್ಕೋಬಹುದು. ನೆಕ್ಸ್ಟ್ ಸಂಸ್ಕೃತ್ ನೋಡ್ರಿ 168ಗೆ ನಿಂತಿದೆ 2023ರದು. ಇಲ್ಲಿ 168, ನೋ ಚೇಂಜಸ್. ಅಂದ್ರ 170 to 180 ಅನ್ಕೊಳ್ಳೋಣ. ಸಂಸ್ಕೃತ್ ಇಷ್ಟು ಬಂದಿತ್ತಂದ್ರ GM ನಲ್ಲಿ ಕ್ಲಿಯರ್ ಆಗುತ್ತಾ. ಬೇರೆ ಕ್ಯಾಟಗರಿಯವರಿಗೆ ಇನ್ನು ಕಡಿಮೆ ಇದೆ, ಜನರಲ್ನವರಿಗೆ ಅಷ್ಟಿದೆ. ನೆಕ್ಸ್ಟ್ ಫಿಸಿಕಲ್ ಎಜುಕೇಶನ್ PE ಟೀಚರ್ ನೋಡ್ರಿ 154 ಇದೆ ಕಟ್ ಆಫ್. 2023ರಲ್ಲಿ ಇನ್ನು 6 ಮಾರ್ಕ್ಸ್ ಕಡಿಮೆ ಆಯ್ತು 2024ರಲ್ಲಿ GM. ಅಂದ್ರ ಫಿಸಿಕಲ್ ಎಜುಕೇಶನ್ ಅವರು 150 to 160 ಆಗಿತ್ತಂದ್ರ ಕ್ವಾಲಿಫೈ ಆಗ್ತೀರಿ, GM ನಲ್ಲೇ ಕ್ವಾಲಿಫೈ ಆಗ್ತೀರಿ ಅಂತ. ನೆಕ್ಸ್ಟ್ ಫೋಕ್ ಲಿಟ್ರೇಚರ್ ನೋಡಿ 180 ಇದೆ ಜನರಲ್. ನೆಕ್ಸ್ಟ್ 162 ಆಟೋಮೆಟಿಕ್ 18 ಮಾರ್ಕ್ಸ್ ಕಡಿಮೆ ಆಗಿದೆ 2024ರಲ್ಲಿ. 2024 160 to 180 ಅಂತಂದ್ರ ಹೋಪ್ ಇಟ್ಕೋಬಹುದು, ನೀವು ಕ್ವಾಲಿಫೈ ಆಗತ್ತೆ ನಿಮ್ದು. ನಾವು GM ದಷ್ಟ ಸ್ವಲ್ಪ ಇದನ್ ಮಾಡ್ತಾ ಇದೆ, ಬೇರೆ ಕ್ಯಾಟಗರಿಯವರಿಗೆ ಮಾರ್ಕ್ಸ್ ಇದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಉರ್ದು 176 ಇದೆ 2023ರಲ್ಲಿ. ಇಲ್ಲಿ ನೋಡಿ 164, 176, 164 8 ಮಾರ್ಕ್ಸ್ ಕಡಿಮೆ ಆಯ್ತು. 8 ಮಾರ್ಕ್ಸ್ ಕಡಿಮೆ ಆಯ್ತು. 160 to 180 ಅನ್ಕೊಳ್ಳೋಣ. ಈ ರೇಂಜ್ ನೊಳಗಿತ್ತಂದ್ರ GM ನಲ್ಲೇ ಕ್ಲಿಯರ್ ಆಗುತ್ತಾ. ಬೇರೆ ಕ್ಯಾಟಗರಿಯವರಿಗೆ ಬೇರೆ ಮಾರ್ಕ್ಸ್ ಇದೆ ನೋಡಿ. ನೆಕ್ಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೋಡಿ 172 ನಿಂತೈತಿ 2023ನೇ ಇಸ್ವಿಯಲ್ಲಿ. ಇಲ್ಲಿ 178, 172, 178 +6 ಅಂದ್ರ 172, 180 ಮಾರ್ಕ್ಸ್ ಬಂದಿತ್ತಂದ್ರ ಹೋಪ್ ಇಟ್ಕೋಬಹುದು GM. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್ಸ್ 158ಗೆ 2023ರಲ್ಲಿ ಕಟ್ ಆಫ್ ನಿಂತಿದೆ. 2024ರಲ್ಲಿ 154 ಅಂದ್ರ 4 ಮಾರ್ಕ್ಸ್ ಕಡಿಮೆ. 150 to 170 ರೇಂಜ್ ನಿಲ್ಲುತ್ತ ನಿಮ್ದು GM ನಲ್ಲಿ. ಬೇರೆ ಕ್ಯಾಟಗರಿಯವರಿಗೆ ಬೇರೆ ಮಾರ್ಕ್ಸ್ ಇದೆ ನೋಡಿ. ನೆಕ್ಸ್ಟ್ ಫಿಸಿಕಲ್ ಸೈನ್ಸ್ 150ಗೆ ನಿಂತಿದೆ 2023ರಲ್ಲಿ ಕಟ್ ಆಫ್. 2024ರಲ್ಲಿ 148ಗೆ ನಿಂತಿದೆ ಅಂದ್ರ -2 ಮಾರ್ಕ್ಸ್ ಕಡಿಮೆ ಆಯ್ತು. ಅರೌಂಡ್ 150 to 160 ಆತಂದ್ರ GM ನಲ್ಲೇ ಕ್ಲಿಯರ್ ಆಗ್ತೀರಿ ನೀವು.
ಮತ್ತು ಬೇರೆ ಕ್ಯಾಟಗರಿ ಅವರಿಗೆ ನೋಡಿ. ನೆಕ್ಸ್ಟ್ ಮ್ಯಾಥಮೆಟಿಕಲ್ ಸೈನ್ಸ್ 2023ರಲ್ಲಿ ಜನರಲ್ 150 ನಿಂತಿದೆ ಕಟ್ ಆಫ್. ಇಲ್ಲೇನು 2024ರಲ್ಲಿ 150ಗೆ ನಿಂತಿದೆ. ಅಂದ್ರೆ ಏನು ವೇರಿಯೇಷನ್ ಇಲ್ಲ. 150 to 160 ತೆಗೆದಿದ್ರ 100% ಕ್ಲಿಯರ್ ಆಗತ್ತೆ ನಿಮ್ದು ಮ್ಯಾಥಮೆಟಿಕಲ್ ಸೈನ್ಸ್. ನೆಕ್ಸ್ಟ್ ಕೆಮಿಕಲ್ ಸೈನ್ಸ್ ಜನರಲ್ 2023ರಲ್ಲಿ ಕಟ್ ಆಫ್ 160 ನಿಂತಿದೆ. 150 2024ರಲ್ಲಿ 156 ನಿಂತಿದೆ. ಅಂದ್ರ -4 ಕಡಿಮೆ ಆಯ್ತು. ಅರೌಂಡ್ 160 to 170 ಅನ್ಕೊಳ್ಳೋಣ. ಅಷ್ಟು ಬಂದಿದ್ರ ಕೆಮಿಕಲ್ ಸೈನ್ಸ್ ಪಾಸ್ ಆಗುತ್ತ. GM ನವ್ರದ್ದು ಪಾಸ್ ಆಗುತ್ತ. ಬೇರೆ ಕ್ಯಾಟಗರಿ ಅವರಿಗೆ ಬೇರೆ ಮಾರ್ಕ್ಸ್ ಇದೆ ನೋಡಿ. ನೆಕ್ಸ್ಟ್ ಲೈಫ್ ಸೈನ್ಸ್ 166 ಇದೆ. GM 166 2023ರಲ್ಲಿ ಕಟ್ ಆಫ್ ನಿಂತಿತ್ತು. ಇಲ್ಲಿ ನೋಡ್ರಿ, GM 2024ರಲ್ಲಿ ಲೈಫ್ ಸೈನ್ಸ್ 182 ನಿಂತಿದೆ. ಅಂದ್ರ 166 182 ಇಲ್ಲಿ ಜಾಸ್ತಿ ಆಗಿದೆ. ಪ್ಲಸ್ ನೋಡ್ರಿ 16 ಮಾರ್ಕ್ಸ್ ಈಗ ಜಾಸ್ತಿ ಆಗತ್ತಾನ ಅನ್ಸುತ್ತಲ್ಲ. ಅರೌಂಡ್ 20 ಮಾರ್ಕ್ಸ್ ವೇರಿಯೇಷನ್ ಐತಿ ಇಲ್ಲೇ. ಅಂದ್ರ 160 to 180 190 160 170 to 190 ಆದ್ರೂ ಕ್ಲಿಯರ್ ಆಗುತ್ತೆ. GM ದೊಳಗ ಆ ರೇಂಜಿಗೆ ನಿಲ್ಲುತ್ತ. ಬೇರೆ ಕ್ಯಾಟಗರಿಯವರಿಗೆ ಬೇರೆ ಮಾರ್ಕ್ಸ್ ಇದೆ ನೋಡಿ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಸೈನ್ಸ್ 2023ರಲ್ಲಿ 182 ನಿಂತಿದೆ. ಇಲ್ಲಿ 188 ನಿಂತಿದೆ. ಪ್ಲಸ್ 6 ಮಾರ್ಕ್ಸ್ ಜಾಸ್ತಿ ಆಯ್ತು ಇಲ್ಲಿ 2024ರಲ್ಲಿ. ಅಂದ್ರ 180 to 190 ಈ ರೇಂಜ್ ಬಂದಿದ್ರ ಕ್ಲಿಯರ್ ಆಗುತ್ತೆ ಎನ್ವಿರಾನ್ಮೆಂಟಲ್ ಸೈನ್ಸ್. ನೆಕ್ಸ್ಟ್ ಹೋಮ್ ಸೈನ್ಸ್ 178 ನಿಂತಿದೆ 2023ರಲ್ಲಿ. 180ಗೆ 2024ರಲ್ಲಿ GM ನಿಂತಿದೆ. ಕಟ್ ಆಫ್ ಮಾರ್ಕ್ಸ್ 180 +2 ಆಗಿದೆ. ಅಂದ್ರ ಅರೌಂಡ್ 180 to 190 ರೇಂಜ್ ನಲ್ಲಿದ್ರ ಹೋಮ್ ಸೈನ್ಸ್ ಕ್ಲಿಯರ್ ಆಗುತ್ತಾ. GM ನಲ್ಲಿ GM 200 ಇದೆ. ಇಲ್ಲಿ ನೋಡ್ರಿ, ಯಾಕ ಕ್ಯಾಟಗರಿ 2A ಫಸ್ಟ್ ಕೊಟ್ರ ಅವರು. GM 200 ಇದೆ ಅಂದ್ರ ಇಲ್ಲಿ ನೋಡ್ರಿ, ಫಸ್ಟ್ GM ಕೊಟ್ಟಿದ್ರು ಹೋಮ್ ಸೈನ್ಸ್. ಇಲ್ಲಿ ಮಾತ್ರ ಏನೋ ಚೇಂಜ್ ಮಾಡಿ 2024ರಲ್ಲಿ ಅರೌಂಡ್ 190 to 210 ವರೆಗೂ ನಿಲ್ಲತ್ ನಿಮ್ದು GM ನಲ್ಲಿ. ಬೇರೆ ಇದ್ರೊಳಗ ಬೇರೆ ಕ್ಯಾಟಗರಿಗೆ ಬೇರೆ ಮಾರ್ಕ್ಸ್ ಇದೆ ನೋಡಿ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಸೈನ್ಸ್ 2023ರಲ್ಲಿ 174 ನಿಂತಿದೆ ಕಟ್ ಆಫ್. ಇಲ್ಲಿ 154 -20 ಕಡಿಮೆ ಆಯ್ತು. ಅರೌಂಡ್ 160 to 180 ರೇಂಜ್ ನಿಲ್ಲುತ್ತೆ ನಿಮ್ದು ಎಲೆಕ್ಟ್ರಾನಿಕ್ಸ್. GM ಇಲ್ಲಿದೆ ಅಲ್ಲ, GM ಇಲ್ಲಿದೆ ನೋಡಿ. ಇದು ಕ್ಯಾಟಗರಿ 2A. ಇದು 2024ರಲ್ಲಿ. ಓಕೆ. ನೆಕ್ಸ್ಟ್
ಅರ್ತ್ ಸೈನ್ಸ್ ನೋಡಿ 178 ಕಟ್ ಆಫ್ ನಿಂತಿದೆ 2023ರಲ್ಲಿ. ಇಲ್ಲೇ 182 ಅಂದ್ರೆ ಜಾಸ್ತಿ ಆಯ್ತು, 4 ಮಾರ್ಕ್ಸ್ ಜಾಸ್ತಿ ಆಗಿದೆ. GM ದವರು 180 to 190 ರೇಂಜ್ ತೆಗೆದ್ರ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಆರ್ಕಿಯಾಲಜಿ 196 ನಿಂತಿದೆ 2023ರಲ್ಲಿ. ಇಲ್ಲಿ ಕಡಿಮೆ ಆಯ್ತು ನೋಡಿ. -22 ಮಾರ್ಕ್ಸ್ ವೇರಿಯೇಷನ್ ಐತಿ, ಇಲ್ಲಿ -22 ಮಾರ್ಕ್ಸ್ ವೇರಿಯೇಷನ್ ಐತಿ. ಅರೌಂಡ್ 170 to 190 ಮೇ ಬಿ 200 ಅನ್ನ ಅದ್ರ ಒಂದ್ಸರಿ ಕಡಿಮೆನ ಆಗೈತಿ. ಮೇ ಬಿ ಅರೌಂಡ್ 180 to 190 ಆ ರೇಂಜ್ ನಿಲ್ಲುತ್ತ. ಅಷ್ಟು ಬಂದ್ರ ಏನೋ ಕ್ವಾಲಿಫೈ ಆಗುತ್ತೆ ನಿಮ್ದು. ಕ್ಯಾಟಗರಿಗೆ ಮತ್ತು ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ರೀತಿನ ಇದೆ ನೋಡಿ. ಇದು 2024 ಆರ್ಕಿಯಾಲಜಿ ಆಯ್ತು. 2025 ಈ ರೇಂಜ್ಗೆ ನಿಲ್ಲುತ್ತ. ನೆಕ್ಸ್ಟ್ ಆಂಥ್ರೋಪಾಲಜಿ ನೋಡ್ರಿ 2023ರಲ್ಲಿ 206 ಕಟ್ ಆಫ್ ನಿಂತಿದೆ. 2024ರಲ್ಲಿ 214 ಜಾಸ್ತಿನ ಆಗಿದೆ, 8 ಮಾರ್ಕ್ಸ್ ಜಾಸ್ತಿ ಆಯ್ತು. GM ಈ ಸರಿ 200 to 210 ನಿಲ್ಲುತ್ತೆ ನಿಮ್ದು. ಮೇ ಬಿ GM ದವ್ರಿಗೆ ಬೇರೆ ಕ್ಯಾಟಗರಿಯವರಿಗೆ ಬೇರೆ ಮಾರ್ಕ್ಸ್ ಇದೆ ನೋಡಿ. ನೆಕ್ಸ್ಟ್ ಮರಾಠಿ 2023ರಲ್ಲಿ 176 ಕಟ್ ಆಫ್ ನಿಂತಿತ್ತು, 180. 2024ರಲ್ಲಿ 180 ನಿಂತೈತಿ, ಅಂದ್ರ +4 ಅರೌಂಡ್ 170 to 190, 180 to 190 ರೇಂಜ್ಗೆ ಈ ವರ್ಷ ನಿಲ್ಲುತ್ತ. ನೆಕ್ಸ್ಟ್ ಫಿಲಾಸಫಿ ನೋಡ್ರಿ 142ಗೆ ನಿಂತೈತಿ. 142ಗೆ 2023ರಲ್ಲಿ ಕಟ್ ಆಫ್ ನಿಂತಿದೆ. ಇಲ್ಲೇ 144 +2 ಆಗಿದೆ, ಅಂದ್ರ 140 to 150 GM ನಲ್ಲೇ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ವುಮೆನ್ ಸ್ಟಡೀಸ್ ಜನರಲ್ 176 2023ರಲ್ಲಿ ನಿಂತಿದೆ. ಕಟ್ ಆಫ್ 178ಗೆ 2024ನಲ್ಲಿ ವುಮೆನ್ ಸ್ಟಡೀಸ್ ಕಟ್ ಆಫ್ ನಿಂತಿದೆ. ಈ ಸರಿ +2 ಜಾಸ್ತಿನ ಆಗಿದೆ. ನಿಮ್ದೀಗ 170 to 190 ರೇಂಜ್ ನಿಲ್ಲುತ್ತ. ಮೇ ಬಿ ಕಡಿಮೆನೂ ಆಗ್ಬೋದು ಈ ಸಾರಿ. ಅದು ವುಮೆನ್ ಸ್ಟಡೀಸ್. ನೆಕ್ಸ್ಟ್ ಲಿಂಗ್ವಿಸ್ಟಿಕ್ಸ್ ನೋಡ್ರಿ 2023ರಲ್ಲಿ 204 ಕಟ್ ಆಫ್ ನಿಂತಿದೆ. GM ಇಲ್ಲಿ GM 162ಗೆ ಕಟ್ ಆಫ್ ನಿಂತಿದೆ. ಬಹಳ ಕಡಿಮೆ ಆಯ್ತಲ್ಲ ನೋಡ್ರಿ. 204 162 ಅಂತಂದ್ರ ಕಟ್ ಆಫ್ ಎಷ್ಟು ವೇರಿಯೇಷನ್ ಆಯ್ತು ನೋಡ್ರಿ. 42 ಮಾರ್ಕ್ಸ್ ವೇರಿಯೇಷನ್ ಐತಿ. ಲಿಂಗ್ವಿಸ್ಟಿಕ್ 2024ರೊಳಗ 42 ಮಾರ್ಕ್ಸ್ ಕಡಿಮೆ ನಿಂತಿದೆ. ಅರೌಂಡ್ ನೀವು 180 to 160 to
ಹೆಂಗಪ್ಪ ಇದನ್ನ ಹೇಳೋದು? 160 to 210 ನಾನು ಎಷ್ಟು ವೈಡ್ ರೇಂಜ್ ಆಗ್ತಿದ್ದು. ಅರೌಂಡ್ ನೀವು 190 ಅನ್ಕೋಬಹುದು. 190 ಆಗಿದ್ರ ಈ ಸರಿ ಕ್ವಾಲಿಫೈ ಆಗ್ತೀರಿ GM ದೊಳಗ. ನೆಕ್ಸ್ಟ್ ಪರ್ಫಾರ್ಮಿಂಗ್ ಆರ್ಟ್ಸ್ 160 ನಿಂತಿದೆ 2023ರಲ್ಲಿ. 160 174 14 ಮಾರ್ಕ್ಸ್ ಜಾಸ್ತಿ ಆಗಿದೆ. 2024 ಪರ್ಫಾರ್ಮಿಂಗ್ ಸೈನ್ಸ್ ಜಾಸ್ತಿ ಆಗಿದೆ. ಅರೌಂಡ್ 160 to 180 ಈ ರೇಂಜ್ ನೊಳಗೆ ಬಂದ್ರ GM ನಲ್ಲಿ ಕ್ವಾಲಿಫೈ ಆಗ್ತೀರಿ. ನೆಕ್ಸ್ಟ್ ಮ್ಯೂಸಿಕ್ ನೋಡ್ರಿ, 180 ಜನರಲ್ ಕಟ್ ಆಫ್ ನಿಂತಿದೆ 2023ರಲ್ಲಿ. 2024ರಲ್ಲಿ ಮ್ಯೂಸಿಕ್ 164 ನಿಂತಿದೆ. 16 ಮಾರ್ಕ್ಸ್ ಕಡಿಮೆ ಆಯ್ತು, -16 ಮಾರ್ಕ್ಸ್. ಅರೌಂಡ್ ಈ ಸರಿ 160 to 190 ರೇಂಜ್ನಾಗ ನಿಲ್ಲುತ್ತದ. ಈ ರೇಂಜ್ ನೊಳಗೆ ಬಂದಿದ್ರ ಕ್ವಾಲಿಫೈ ಆಗ್ತೀರಿ. ನೆಕ್ಸ್ಟ್ ವಿಜುವಲ್ ಆರ್ಟ್ಸ್ ನೋಡ್ರಿ, 2023ರಲ್ಲಿ 168 ಕಟ್ ಆಫ್ ನಿಂತಿದೆ. ಇಲ್ಲೇ 176 ಗೆ ಕಟ್ ಆಫ್ ನಿಂತಿದೆ. 8 ಮಾರ್ಕ್ಸ್ ಜಾಸ್ತಿ ಆಯ್ತು. 180 to 190 ರೇಂಜ್ಗೆ ನಿಲ್ಲುತ್ತ. ಯಾವುದು? ವಿಜುವಲ್ ಆರ್ಟ್ಸ್ 2024 2025 ಈ ರೇಂಜ್ನಾಗಿದ್ರ ಹೋಪ್ ಇಟ್ಕೋಬಹುದು. ನೋಡಿದ್ವಲ್ಲ, ಇವು ಎಲ್ಲಾ ಸಬ್ಜೆಕ್ಟ್ ಆಲ್ಮೋಸ್ಟ್ ಆಯ್ತು. ಐ ಹೋಪ್ ದಿಸ್ ವಿಡಿಯೋ ಈಸ್ ಯೂಸ್ಫುಲ್ ಫಾರ್ ಯು. ಇನ್ನು ಏನಾದ್ರೂ ಡೌಟ್ಸ್ ಇದ್ರ ಕಮೆಂಟ್ ಮಾಡಿ. ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.